ಈಗ ಮೇಷರಾಶಿಯವರಿಗೆ ಒಂದು ಶುಕ್ರದಶೆ ನಿಜಕ್ಕೂ ಕೂಡ ಪ್ರಾರಂಭ ಆಗ್ತಾ ಇದೆಯಾ ಎಂಬುದರ ಬಗ್ಗೆ ಒಂದು ವಿಶ್ಲೇಷಣೆ ನಡೆಸಬೇಕಾಗಿದೆ. ಜುಲೈ 4ನೇ ತಾರೀಕು ಶುಕ್ರ ಪಂಚಮ ಸ್ಥಾನಕ್ಕೆ ಆಗಮಿಸಿದ್ದಾನೆ. ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಹೇಗೆ ಇದೆ ಎಂಬುದನ್ನು ನಾವಿಲ್ಲಿ ಖಂಡಿತ ತಿಳ್ಕೊಳ್ಬೇಕು. ಮೇಷರಾಶಿಯ ಅಧಿಪತಿ ಕುಜಗ್ರಹ. ಯಾವಾಗಲೂ ಕೂಡ ಉಷ್ಣ ಪ್ರಕೃತಿಯವರು ಹಾಗೂ ತುಂಬ ಉತ್ಸಾಹದಲ್ಲಿ ಇರುವಂಥವರು ಹಾಗೂ ಆತಂಕ ಉದ್ವೇಗಗಳನ್ನೇ ಮನೆ ಮಾಡಿಕೊಂಡಿರುವಂಥವರು. ಇವರಿಗೆ ಯಾವಾಗಲೂ ಕೂಡ ಪಂಚಮ ಸ್ಥಾನಾಧಿಪತಿ ಸೂರ್ಯನೇ ಆಗಿರ್ತಾನೆ. ಈಗ ಆ ಪಂಚಮ ಸ್ಥಾನದಲ್ಲಿ ಶುಕ್ರ ಪ್ರವೇಶ ಮಾಡಿದ್ದಾನೆ. ಹಾಗಿದ್ದರೆ ಹೇಗೆ ಶುಕ್ರನ ಪ್ರಭಾವ ಮೇಷರಾಶಿಯವರಿಗಿದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ. ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರ ನಡೀತಾ ಇದೆ. ಈಗ ಮೇಷರಾಶಿಯವರಿಗೆ ಅದರ ಪ್ರಭಾವ ಹೇಗೆ ಇರುತ್ತೆ? ಮೇಷರಾಶಿಯವರು ಶುಕ್ರ 7ನೇ ಮನೆಗಳ ಒಡೆಯ ಮೇಷರಾಶಿಯವರಿಗೆ, ಹಾಗೂ 2ನೇ ಮನೆಯ ಒಡೆಯ. ಈಗ 5ನೇ ಮನೆಯಲ್ಲಿ ಶುಕ್ರ ಸಂಚಾರ ಆದರೆ ಅವರ ಜೀವನ, ಈಗ ದಾಂಪತ್ಯ, ಪಾಲುದಾರಿಕೆ, ಕುಟುಂಬದ ಸುಖ, ಆರ್ಥಿಕ ವಿಷಯಗಳು ಇದೆಲ್ಲ ಹೇಗೆ ನಡೆಯುತ್ತೆ? ಯಾಕೆಂದರೆ ಇದಕ್ಕೆಲ್ಲ ಅಧಿಪತಿ ಶುಕ್ರ. ಅವನು 5ನೇ ಭಾವದಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಹೇಗೆ ನಡೆಯುತ್ತೆ? ಇದು ಪೂರ್ವಪುಣ್ಯ ಸ್ಥಾನ, ಬುದ್ಧಿಸ್ಥಾನ ಅಂತೆಲ್ಲ ಕರೆಸಿಕೊಳ್ಳುತ್ತೆ 5ನೇ ಸ್ಥಾನ. ಹಾಗಿದ್ದರೆ ಇಲ್ಲಿ ಶುಕ್ರ ರಾಹು ಮತ್ತು ಕೇತುವಿನ ಪ್ರಭಾವದ ಜೊತೆಗೆ ಮಂಗಳದ ದೃಷ್ಟಿಗೆ ಒಳಗಾಗಿದ್ದಾನೆ. ಸಾಮಾನ್ಯವಾಗಿ ಶುಕ್ರ ಶಾಂತ, ಮೃದು ಹಾಗೂ ಸುಖವನ್ನು ನೀಡುವಂತಹ ಗ್ರಹ. ಆದರೆ ರಾಹು ಕೇತುಗಳ ಪ್ರಭಾವ ಕೆಲವೊಮ್ಮೆ ಗೊಂದಲವನ್ನು ಉಂಟು ಮಾಡುತ್ತೆ. ಮಂಗಳನ ದೃಷ್ಟಿ ಕೂಡ ಇದೆ. ಆದ್ದರಿಂದ ಆತುರತೆಯನ್ನು ಹೆಚ್ಚಿಸ್ಬೋದು. ಆದ್ದರಿಂದ ಶುಕ್ರ ನೀಡಬೇಕಾಗಿರುವಂತಹ ಶುಭ ಫಲವನ್ನು ನಾವಿಲ್ಲಿ ಏರಿಳಿತದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ 5ನೇ ಮನೆಯಲ್ಲಿರುವಂತಹ ಶುಕ್ರ ಉತ್ತಮ ಫಲಿತಾಂಶವನ್ನೇ ನೀಡುತ್ತಾನೆ ಅಂತ ಪರಿಗಣಿಸಲಾಗುತ್ತೆ. ಆದರೆ ರಾಹುಕೇತು ಮತ್ತು ಮಂಗಳನ ಪ್ರಬಲವಾದ ಪ್ರಭಾವ ಇರೋದರಿಂದ ಪ್ರೇಮ ಸಂಬಂಧಗಳಲ್ಲಿ ಏರಿಳಿತ, ಕೆಲವೊಮ್ಮೆ ಪ್ರೀತಿ ಮತ್ತು ಕೆಲವೊಮ್ಮೆ ಒತ್ತಡ. ಅಂದರೆ ಪ್ರೀತಿ ವಿಷಯದಲ್ಲಿ ಒಂದು ದಿನ ಅತ್ಯಂತ ಸಂತೋಷ, ಮತ್ತೊಂದು ದಿನ ಸಣ್ಣ ಕಾರಣಕ್ಕೂ ಮನಸ್ತಾಪ, ಅನುಮಾನ, ಅಹಂಕಾರ, ಕೋಪ, ಇದಕ್ಕೆಲ್ಲ ಅವಕಾಶ ನೀಡಿದ್ರೆ ಖಂಡಿತ ಸಮಸ್ಯೆ ಹೆಚ್ಚಾಗುತ್ತೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಸಹನೆ, ವಿಶ್ವಾಸ, ಮಧುರವಾದ ಮಾತು ಹಾಗೂ ಮೌನ ಇತ್ಯಾದಿಗಳು ತುಂಬ ಶ್ರೇಷ್ಠವಾಗುತ್ತೆ. ಮಂಗಳ ಕೂಡ ಅಧಿಪತಿ ಆಗಿರೋದ್ರಿಂದಾಗಿ, ರಾಶಿಗೆ ಅಧಿಪತಿ ಆಗಿರೋದ್ರಿಂದಾಗಿ ಬೆಂಬಲವನ್ನು ನೀಡ್ತಾನೆ. ಶುಕ್ರ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ. ಅಂದರೆ ಸವಾಲುಗಳು ಬಂದರೂ ಕೂಡ ಅವುಗಳನ್ನು ಎದುರಿಸುವಂಥ ಧೈರ್ಯ ಯಾವಾಗಲೂ ಕೂಡ ಮೇಷರಾಶಿಯವರಿಗೆ ಇರುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳಿಗೆ ಅವಕಾಶ ಇದೆ, ವ್ಯಾಪಾರದಲ್ಲಿ ಹೊಸ ಅವಕಾಶಗಳಿಗೆ ಅವಕಾಶ ಇದೆ, ಆರ್ಥಿಕ ಸ್ಥಿತಿಯಲ್ಲಿ ಖಂಡಿತ ಸುಧಾರಣೆ ಸಾಧ್ಯ ಇದೆ, ಹಣಕಾಸಿನ ವಿಷಯದಲ್ಲೂ ಕೂಡ ಅನುಕೂಲವಾಗುತ್ತೆ. ದಾಂಪತ್ಯ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದರೆ ಇಲ್ಲಿ ರಾಹು ಮತ್ತು ಕೇತುಗಳ ಮಧ್ಯದಲ್ಲಿ ಶುಕ್ರ ಇರೋದರಿಂದಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಮನೋಭಾವನ ಹೊಂದಬೇಕಾಗುತ್ತೆ. ಮತ್ತು ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದಂತೆ ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲಿ 5ನೇ ಸ್ಥಾನ ಅದು ಪುತ್ರಸ್ಥಾನ ಆಗಿರೋದ್ರಿಂದಾಗಿ ಮಕ್ಕಳಿಗೆ ಸಂಬಂಧಪಟ್ಟ ವಿಷಯದಲ್ಲೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಮಕ್ಕಳ ಆರೋಗ್ಯ, ಅವರ ಶಿಕ್ಷಣ, ಅವರ ಸ್ನೇಹಿತರ ಬಗ್ಗೆ ಗಮನ, ಅವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂತಹ ಅವಕಾಶ ಈಗ ಇದೆ. ಮಕ್ಕಳು ಒಂದು ವೇಳೆ ಬೆಳೆದು ಅವರು ಸಂಪಾದನೆ ಮೊದಲಾದವುಗಳನ್ನು ಮಾಡ್ತಿದ್ರೆ ಶುಕ್ರ ಸಂಚಾರ 5ನೇ ಮನೆಯಲ್ಲಿ ಇರೋದರಿಂದಾಗಿ ಖಂಡಿತ ಅವರಿಗೆ ತುಂಬ ಒಳ್ಳೆಯ ಆದಾಯ ಈಗ ಉಂಟಾಗುತ್ತೆ. ಅವರು ಸಂತೋಷವನ್ನು ಕೂಡ ಅನುಭವಿಸ್ತಾರೆ. ಈ ಉದ್ಯೋಗದಲ್ಲಿ ಮತ್ತು ಒಳ್ಳೆಯ ಅವಕಾಶಗಳು ಕೂಡ, ಆದಾಯದ ಅವಕಾಶಗಳು ಕೂಡ ಇರುವಂತಹ ಹೆಚ್ಚಿನ ಅವಕಾಶಗಳು ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮದ ಜೊತೆಯಲ್ಲಿ ಉತ್ತಮ ಫಲಿತಾಂಶವನ್ನು ಅವರು ಸಾಧಿಸಬಹುದು. ಇಂಥ ಅವಧಿಯಲ್ಲಿ ಅವರು ಏಕಾಗ್ರತೆಯನ್ನು ಹೆಚ್ಚು ಸಂಪಾದನೆ ಮಾಡಬೇಕು. ಆದ್ದರಿಂದ ಅವರಿಗೆ ಯಶಸ್ಸು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಇದೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಅವರಿಗೆ ಇದೊಂದು ಉತ್ತಮ ಸಮಯ ಕೂಡ ಆಗಿದೆ. ಮತ್ತು ಈ ಸ್ಥಾನ ಇನ್ನೊಂದು ಮನೋರಂಜನೆ ಕಡೆ ಕೂಡ ಗಮನವನ್ನು ಹರಿಸುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಮನೋರಂಜನೆ ಕಡೆ ಗಮನವನ್ನು ಹರಿಸದೆ ಅವರು ಅತ್ಯಂತ ಏಕಾಗ್ರತೆಯಿಂದ ಓದಿನ ಕಡೆ ಹೆಚ್ಚು ಗಮನವನ್ನು ಹರಿಸೋದು ಎಲ್ಲ ರೀತಿಯಲ್ಲೂ ಕೂಡ ಕ್ಷೇಮವಾಗುತ್ತೆ. ಇಲ್ಲಿ ಶೈಕ್ಷಣಿಕ ಸಾಧನೆ ಅಂತಂದರೆ ಈಗ ಅಂತಲ್ಲ, ಶುಕ್ರನ ಸಂಚಾರ ಅಲ್ಲ, ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ಏಕಾಗ್ರತೆಯಲ್ಲೇ ಇರಬೇಕು. ಆದರೆ ಈಗ ಈ ಒಂದು ಶುಕ್ರನ ಒಂದು ಸಮಸ್ಯೆ, ವಿದ್ಯಾರ್ಥಿಗಳಿಗೆ ಶುಕ್ರ
ಇರಬಾರ್ದು ಹೆಚ್ಚು. ಯಾಕೆ ಅಂತಂದರೆ ಏಕಾಗ್ರತೆ ಕಡಿಮೆ ಆಗಿಬಿಡುತ್ತೆ ಅವರಿಗೆ. ಆ ದೃಷ್ಟಿಯಿಂದ ಅವರಿಗೆ ಶಿಸ್ತು, ಸಂಯಮ, ಸಮಯದ ಪರಿಪಾಲನೆ ಇದು ಖಂಡಿತ ಅವರಿಗೆ ಉತ್ತಮ ಯಶಸ್ಸನ್ನು ನೀಡುತ್ತೆ. ಇನ್ನು ಕೆಲವು ನಿರ್ದಿಷ್ಟ ಸಂದರ್ಭಗಳನ್ನು ಬಿಟ್ಟರೆ ಈ ಶುಕ್ರನ ಸಂಚಾರ ಸಾಮಾನ್ಯವಾಗಿ ಸಕಾರಾತ್ಮಕವಾದ ಫಲಿತಾಂಶವನ್ನೇ ಮೇಷರಾಶಿಯವರಿಗೆ ನೀಡುತ್ತೆ. ಆರ್ಥಿಕವಾದ ಪ್ರಗತಿ, ಸಂತಾನದಿಂದ ಸಂತೋಷ, ವಿದ್ಯೆಯಲ್ಲಿ ಸಾಧನೆ, ಪ್ರೇಮದಲ್ಲಿ ಮಧುರತೆ, ಜೀವನದಲ್ಲಿ ಸುಖ, ಸಂತೋಷ, ಸಾಮರ್ಥ್ಯ ಎಲ್ಲ ಇದೆ. ಆದರೆ ರಾಹುಕೇತುಗಳ ಪ್ರಭಾವ, ಮಂಗಳನ ದೃಷ್ಟಿ, 4ನೇ ಮನೆಯನ್ನು ಮಂಗಳ ನೋಡ್ತಾನಲ್ವ, ಆದ್ದರಿಂದ ಅಹಂಕಾರ ಇತ್ಯಾದಿಗಳಿಗೆ ಹೆಚ್ಚು ಅವಕಾಶಗಳು ಇದೆ. ಸಂಚಾರದ ಅವಧಿಯಲ್ಲಿ ವಿಶೇಷವಾಗಿ ಈ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಈ ಮೇಷರಾಶಿಯವರು ಆಚರಣೆಯನ್ನು ಮಾಡಬೇಕು ಮತ್ತು ಮನಸ್ಸಿನಲ್ಲಿ ಒಂದು ಉತ್ತಮ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಮೇಷರಾಶಿಯವರಿಗೆ ಉತ್ತಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇದು. ಈ ಜುಲೈ 4ನೇ ತಾರೀಕಿನಿಂದ ಯಾವಾಗ ಶುಕ್ರ ರವಿಯನ್ನು ಪ್ರವೇಶ ಮಾಡಿದ್ನೋ, ಇದು ರವಿ ಅನ್ನುವಂಥದ್ದು ಒಂದು ರಾಜಗ್ರಹ. ಆ ರಾಜಗ್ರಹದ ಜೊತೆ ಈಗ ಒಂದು ಶಾಂತ ಗ್ರಹ ಅಂದರೆ ಈ ಶುಕ್ರ ಶ್ರೇಷ್ಠವಾದ ದೇವತೆ, ಅವನು ಪ್ರವೇಶ ಮಾಡೋದ್ರಿಂದ ತುಂಬ ಒಳ್ಳೆಯದಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ರವಿ ಅನ್ನುವಂಥದ್ದು ಆ ಅಗ್ನಿ ಅಂತ ಇರುವಂತಹ ತುಂಬ ಪ್ರತಾಪಶಾಲಿಯಾದ ಒಂದು ಗ್ರಹ. ಈ ಶುಕ್ರ ಗ್ರಹ ಸ್ವಲ್ಪ ಶಾಂತವಾದ ಗ್ರಹ. ಈ ಪ್ರತಾಪವಾದ ಗ್ರಹದ ಜೊತೆ ಶುಕ್ರ ಗ್ರಹ ಸೇರಿದಾಗ ಸ್ವಲ್ಪ ಅಲ್ಲೋಲ ಕಲ್ಲೋಲತೆಗಳು ಹೆಚ್ಚು ಆಗುವಂತಹ ಸಂದರ್ಭಗಳು ಇದೆ. ಆದ್ದರಿಂದ ಈಗ ಶುಕ್ರ ರವಿಯನ್ನು ಪ್ರವೇಶ ಮಾಡಿರುವಂಥದ್ದು ಅದು ಹೇಗೆ ಅಂತಂದರೆ ಶತ್ರುವಿನ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ. ಆದ್ದರಿಂದ ಸ್ವಲ್ಪ ಸಮಸ್ಯೆಗಳು ಇದೆ. ಆದರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದು ಒಳ್ಳೆಯದಿದೆ. ಹೀಗೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನವನ್ನು ನಡೆಸಬೇಕಾಗುತ್ತೆ. ಇಲ್ಲಿ ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯರು, ದೈತ್ಯರ ಗುರು ಶುಕ್ರಾಚಾರ್ಯರು. ಈ ಶುಕ್ರಾಚಾರ್ಯರ ಪಕ್ಷದಲ್ಲಿ ನವಗ್ರಹದ ಕೆಲವು ದೇವತೆಗಳು ಇದ್ದಾರೆ, ಬೃಹಸ್ಪತ್ಯಾಚಾರ್ಯರ ಪಕ್ಷದಲ್ಲಿ ನವಗ್ರಹದ ಕೆಲವು ದೇವತೆಗಳಿದ್ದಾರೆ. ಈ ರವಿ ಶುಕ್ರಾಚಾರ್ಯರಿಗೆ ಸಂಬಂಧಪಟ್ಟ ದೇವತೆ ಅಲ್ಲ, ಬೃಹಸ್ಪತ್ಯಾಚಾರ್ಯರಿಗೆ ಸಂಬಂಧಪಟ್ಟ ದೇವತೆ. ಅಲ್ಲಿ ಶುಕ್ರ ಪ್ರವೇಶ ಮಾಡಿದಾಗ ಅದು ಶತ್ರುವಿನ ಮನೆಗೆ ಶುಕ್ರ ಪ್ರವೇಶ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳು ಸ್ವಲ್ಪ ಕಾಣಿಸ್ತಾ ಇವೆ. ಏನೇ ಆದರೂ ಕೂಡ ಮೇಷರಾಶಿಯವರು ಸ್ವಲ್ಪ ವಿಶೇಷವಾದ ಸಾಧನೆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಇದರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ
ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ, ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.